ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 1/9/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುವನ. ಮಧುರ ಮಕ್ಕಳೇ, ನೀವು ಈ ಪುರುಷೋತ್ತಮ ಸಂಗಮಯುಗದಲ್ಲಿ ಉತ್ತಮರಿಗಿಂತ ಉತ್ತಮ ಪುರುಷರಾಗಬೇಕಾಗಿದೆ. ಎಲ್ಲರಿಗಿಂತ ಈ ಲಕ್ಷ್ಮೀ ನಾರಾಯಣರು ಉತ್ತಮ ಪುರುಷರಾಗಿದ್ದಾರೆ. ಪ್ರಶ್ನೆ: ನೀವು ಮಕ್ಕಳು ತಂದೆ ಜೊತೆಗೆ ಯಾವ ಒಂದು ಗುಪ್ತ ಕಾರ್ಯವನ್ನು ಮಾಡುತ್ತಿದ್ದೀರಿ? ಉತ್ತರ: ಆದಿ ಸನಾತನ ದೇವಿ ದೇವತಾ ಧರ್ಮ ಮತ್ತು ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುವ ಕಾರ್ಯವನ್ನು ನೀವು ಮಕ್ಕಳು ತಂದೆಯ ಜೊತೆಗೆ ಮಾಡುತ್ತಿದ್ದೀರಿ. ತಂದೆಯು ಮಾಲೀಕನಾಗಿದ್ದಾರೆ. ಯಾರೋ ಬಂದು ಮುಳ್ಳುಗಳ ಕಾಡನ್ನು ಹೂವಿನ ಉದ್ಯಾನವನ್ನಾಗಿ ಮಾಡುತ್ತಿದ್ದಾರೆ. ಆ ಉದ್ಯಾನವನದಲ್ಲಿ ಯಾವುದೇ ಭಯಾನಕ ದುಃಖ ಕೊಡುವಂತ ವಸ್ತುಗಳಿರುವುದಿಲ್ಲ. ಗೀತೆ. ಕೊನೆಗೂ ಆ ದಿನ ಇಂದು ಬಂದಿತು. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ತಿಳಿಸುವುದಂತೂ ಅವಶ್ಯವಾಗಿ ಶರೀರದ ಮೂಲಕವೇ ಆಗಿರುತ್ತದೆ. ಆತ್ಮ ಶರೀರದ ವಿನ ಯಾವುದೇ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ತಂದೆಯೂ ಸಹ ಒಮ್ಮೆ ಮಾತ್ರವೇ ಪುರುಷೋತ್ತಮ ಸಂಗಮಯುಗದಲ್ಲಿ ಶರೀರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇದು ಸಂಗಮಯುಗವೂ ಆಗಿದೆ. ಇದಕ್ಕೆ ಪುರುಷೋತ್ತಮ ಯುಗವೆಂದು ಸಹ ಹೇಳಲಾಗುತ್ತದೆ. ಏಕೆಂದರೆ ಈ ಸಂಗಮಯುಗದ ನಂತರ ಮತ್ತೆ ಸತ್ಯಯುಗವು ಬರುತ್ತದೆ. ಸತ್ಯಯುಗಕ್ಕೂ ಪುರುಷೋತ್ತಮ ಯುಗವೆಂದು ಹೇಳಲಾಗುತ್ತದೆ. ತಂದೆ ಬಂದು ಪುರುಷೋತ್ತಮ ಯುಗದ ಸ್ಥಾಪನೆ ಮಾಡುತ್ತಾರೆ. ಸಂಗಮ ಯುಗದಲ್ಲಿ ಬರುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಅದು ಪುರುಷೋತ್ತಮ ಯುಗವಾಯಿತು. ಇಲ್ಲೇ ಮಕ್ಕಳನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ. ನಂತರ ನೀವು ಪುರುಷೋತ್ತಮ ಹೊಸ ಪ್ರಪಂಚದಲ್ಲಿರುತ್ತೀರಿ. ಪುರುಷೋತ್ತಮ ಅರ್ಥಾತ್ ಅತ್ಯುತ್ತಮ ಪುರುಷರು. ಆ ರಾಧೆ, ಕೃಷ್ಣ, ಲಕ್ಷ್ಮೀ ನಾರಾಯಣರಾಗಿದ್ದಾರೆ. ಈ ಜ್ಞಾನವು ನಿಮಗೆ ಇದೆ. ಅನ್ಯ ಧರ್ಮದವರು ಸಹ ಇವರು ಸ್ವರ್ಗದ ಮಾಲೀಕರೆಂಬುದು ಅವಶ್ಯವಾಗಿ ಒಪ್ಪುತ್ತಾರೆ. ಭಾರತಕ್ಕೆ ಬಹಳ ಮಹಿಮೆ ಇದೆ. ಆದರೆ ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ. ಇಂಥವರು ಸ್ವರ್ಗವಾಸಿಗಳಾದರೆಂದು ಹೇಳುತ್ತಾರೆ. ಆದರೆ ಸ್ವರ್ಗವೆಂದರೇನು ಎಂಬುದನ್ನು ತಿಳಿದುಕೊಂಡಿಲ್ಲ. ಸ್ವರ್ಗಕ್ಕೆ ಹೋದರೆಂದು ತಾವೇ ಸಿದ್ಧ ಮಾಡುತ್ತಾರೆ. ಆದರೆ ಇದರ ಅರ್ಥ ಇಲ್ಲಿಯವರೆಗೂ ನರಕದಲ್ಲಿದ್ದಿರಲ್ಲವೇ? ಸ್ವರ್ಗವನ್ನು ತಂದೆಯೇ ಸ್ಥಾಪನೆ ಮಾಡುವರು. ಸ್ವರ್ಗವೆಂದು ಹೊಸ ಪ್ರಪಂಚಕ್ಕೆ ಹೇಳಲಾಗುತ್ತದೆ. ಸ್ವರ್ಗ ಮತ್ತು ನರಕ ಎರಡೂ ಇದೆಯಲ್ಲವೇ? ಮನುಷ್ಯರು ಸ್ವರ್ಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ. ಆದರೆ ಮಕ್ಕಳು ತಿಳಿದುಕೊಂಡಿದ್ದೀರಿ, ನಿನ್ನೆಯ ದಿನ ಸ್ವರ್ಗವಿತ್ತು, ದೇವತೆಗಳ ರಾಜಧಾನಿ ಇತ್ತು. ಈಗ ಪುನಃ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ತಿದ್ದೀರಿ. ತಂದೆಯು ತಿಳಿಸುತ್ತಾರೆ, ಮಧುರ ಮುದ್ದಾದ ಮಕ್ಕಳೇ, ನೀವಾತ್ಮಗಳು ಪತಿತವಾಗಿದ್ದೀರಿ. ಆದ್ದರಿಂದ ನರಕದಲ್ಲಿದ್ದೀರಿ. ಕಲಿಯುಗವು ಇನ್ನೂ 40 ವರ್ಷಗಳಿದೆ ಎಂದು ಹೇಳುತ್ತಾರೆ. ಆದರೆ ಅವಶ್ಯವಾಗಿ ಕಲಿಯುಗ ವಾಸಿಗಳೆಂದು ಹೇಳಬಹುದಲ್ಲವೇ? ಹಳೆಯ ಪ್ರಪಂಚವಂತೂ ಇದೆ ಅಲ್ಲವೇ? ಆದರೆ ಅವಶ್ಯವಾಗಿ ಕಲಿಯುಗ ವಾಸಿಗಳೆಂದು ಹೇಳಬಹುದಲ್ಲವೇ? ಹಳೆಯ ಪ್ರಪಂಚವಂತೂ ಇದೆಯಲ್ಲವೇ? ಮನುಷ್ಯರು ಪಾಪ ಘೋರ ಅಂಧಕಾರದಲ್ಲಿದ್ದಾರೆ. ಅಂತಿಮದಲ್ಲಿ ಯಾವಾಗ ಬೆಂಕಿ ಬೀಳುವುದೋ ಆಗ ಎಲ್ಲರೂ ಸಮಾಪ್ತಿಯಾಗುವರು. ನಂಬರ್ವಾರ ಪುರುಷಾರ್ಥದನುಸಾರ ನಿಮ್ಮದು ತಂದೆಯೊಂದಿಗೆ ಪ್ರೀತಿ ಬುದ್ಧಿ ಇದೆ. ಎಷ್ಟು ಪ್ರೀತಿ ಬುದ್ಧಿ ಇರುವುದೋ ಅಷ್ಟು ಉತ್ತಮ ಪದವಿಯನ್ನು ಪಡೆಯುತ್ತೀರಿ. ಅಂದಾಗ ಮುಂಜಾನೆ ಎದ್ದೆ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ. ಆಮೇಲೆ ತಂದೆ ನೆನಪಿನಲ್ಲಿ ಆನಂದ ಬಾಷ್ಪಗಳು ಬಂದರೂ ಪರವಾಗಿಲ್ಲ. ಏಕೆಂದರೆ ಬಹಳ ಸಮಯದ ನಂತರ ತಂದೆಯು ಬಂದು ಮಿಲನ ಮಾಡಿದ್ದಾರೆ. ಬಾಬಾ, ತಾವು ಬಂದು ನಮ್ಮನ್ನು ದುಃಖದಿಂದ ಬಿಡಿಸುತ್ತೀರಿ. ನಾವು ವಿಷಯ ಸಾಗರದಲ್ಲಿ ಮುಳುಗುತ್ತಾ ಎಷ್ಟೊಂದು ದುಃಖಿಯಾಗುತ್ತಾ ಬಂದಿದ್ದೇವೆ. ಈಗ ಇದು ರವರವ ನರಕವಾಗಿದೆ. ಈಗ ತಂದೆಯು ನಿಮಗೆ ಇಡೀ ಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ. ಮೂಲವತನ ಎಂದರೇನು ಎಂಬುದನ್ನೂ ಬಂದು ತಿಳಿಸಿದ್ದಾರೆ. ಮೊದಲು ನಿಮಗೆ ತಿಳಿದಿರಲಿಲ್ಲ. ಇದಕ್ಕೆ ಮುಳ್ಳುಗಳ ಕಾಡೆಂದು ಹೇಳಲಾಗುವುದು. ಸ್ವರ್ಗಕ್ಕೆ ಹೂದೋಟ, ಅಲ್ಲಾನ ಉದ್ಯಾನವನ ಎಂದು ಹೇಳಲಾಗುತ್ತದೆ. ತಂದೆಗೆ ಹೂದೋಟದ ಮಾಲೀಕನೆಂದು ಹೇಳುತ್ತಾರೆ. ನಿಮ್ಮನ್ನು ಮತ್ತೆ ಹೂವಿನಿಂದ ಮುಳ್ಳುಗಳನ್ನಾಗಿ ಯಾರು ಮಾಡುತ್ತಾರೆ? ರಾವಣ, ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಭಾರತ ಹೂದೋಟವಾಗಿತ್ತು, ಈಗ ಅರಣ್ಯವಾಗಿದೆ. ಅರಣ್ಯದಲ್ಲಿ ಪ್ರಾಣಿ, ಪಕ್ಷಿ, ಚೇಳು ಇತ್ಯಾದಿಗಳೆಲ್ಲವೂ ಇರುತ್ತವೆ. ಸತ್ಯಯುಗದಲ್ಲಿ ಯಾವುದೇ ಇಂಥ ಕ್ರೂರ ಪ್ರಾಣಿಗಳಿರುವುದಿಲ್ಲ. ಶಾಸ್ತ್ರಗಳಲ್ಲಂತೂ ಅನೇಕ ಮಾತುಗಳನ್ನು ಬರೆದಿದ್ದಾರೆ. ಕೃಷ್ಣನಿಗೆ ಸರ್ಪವು ಕಚ್ಚಿತು ಎಂದು ಹೇಳಿ ಕೃಷ್ಣನ ದ್ವಾಪಾರದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಭಕ್ತಿಯೇ ಬೇರೆಯಾಗಿದೆ.
ಜ್ಞಾನಸಾಗರನು ಒಬ್ಬರೇ ತಂದೆಯಾಗಿದ್ದಾರೆ. ಬ್ರಹ್ಮ, ವಿಷ್ಣು, ಶಂಕರರು ಜ್ಞಾನಸಾಗರರು ಎಂದಲ್ಲ. ಪತಿತ ಪಾವನೆಂದು ಒಬ್ಬ ಸಾಗರನಿಗೆ ಹೇಳಲಾಗುತ್ತದೆ. ಜ್ಞಾನದಿಂದಲೇ ಮನುಷ್ಯರ ಸದ್ಗತಿಯಾಗುತ್ತದೆ. ಸದ್ಗತಿಯು 2 ಸ್ಥಾನಗಳಿವೆ, ಮುಕ್ತಿಧಾಮ ಮತ್ತು ಜೀವನ್ಮುಕ್ತಿಧಾಮ. ನೀವೀಗ ತಿಳಿದುಕೊಂಡಿದ್ದೀರಿ. ಈ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಆದರೆ ಗುಪ್ತ ತಂದೆಯೇ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಈಗ ಎಲ್ಲರೂ ತಮ್ಮ ತಮ್ಮ ಮನುಷ್ಯ ಶರೀರದಲ್ಲಿ ಬರುತ್ತಾರೆ. ತಂದೆಗಂತೂ ತಮ್ಮದೇ ಆದ ಶರೀರವಿಲ್ಲ. ಆದ್ದರಿಂದ ಇವರಿಗೆ ನಿರಾಕಾರ ಪರಂಪಿತ ಪರಮಾತ್ಮನೆಂದು ಹೇಳಲಾಗುತ್ತದೆ. ಉಳಿದೆಲ್ಲರೂ ಸಾಕಾರಿ ಮನುಷ್ಯರಾಗಿದ್ದಾರೆ. ಆದರೆ ತಂದೆಗೆ ನಿರಾಕಾರಿ ಆತ್ಮಗಳ ನಿರಾಕಾರ ಪರಮಾತ್ಮನೆಂದು ಹೇಳಲಾಗುತ್ತದೆ. ನೀವು ಆತ್ಮಗಳು ಸಹ ಅಲ್ಲೇ ಇರುತ್ತೀರಿ. ತಂದೆಯು ಇಲ್ಲೇ ಇರುತ್ತಾರೆ, ಆದರೆ ಗುಪ್ತವಾಗಿದ್ದಾರೆ. ತಂದೆ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಮೂಲ ವಚನದಲ್ಲಿ ಯಾವುದೇ ದುಃಖವಿಲ್ಲ. ತಂದೆ ತಿಳಿಸುತ್ತಾರೆ, ನಿಮ್ಮ ಕಲ್ಯಾಣವೇ ಒಂದು ಮಾತಿನಲ್ಲಿದೆ. ತಂದೆಯನ್ನು ನೆನಪು ಮಾಡಿ ಮನ್ಮನಾಭವ. ತಂದೆಯ ಮಗುವಾದರೆ ಆಸ್ತಿಯು ಇದ್ದೇ ಇರದೆ. ತಂದೆಯ ನೆನಪು ಮಾಡೋದರಿಂದ ಸತ್ಯವಿಗೆ ಹೊಸ ಪ್ರಪಂಚದ ಆಸ್ತಿಯು ಅವಶ್ಯವಾಗಿ ಸಿಗುತ್ತದೆ. ಈಗ ಪತಿತ ಪ್ರಪಂಚದ ವಿನಾಶವು ಆಗಲೇಬೇಕಾಗಿದೆ. ಅಮರಪುರಿಯಲ್ಲಿ ಹೋಗಲೇಬೇಕಾಗಿದೆ. ಅಮರನಾಥನು ನೀವು ಪಾರ್ವತಿಯರಿಗೆ ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ. ತೀರ್ಥಸ್ಥಾನಗಳಿಗೆ ಎಷ್ಟೊಂದು ಮಂದಿ ಹೋಗುತ್ತಾರೆ. ಅಮರನಾಥನಿಗೆ ಎಷ್ಟೊಂದು ಹೋಗುತ್ತಾರೆ. ಅಲ್ಲಿ ಏನೂ ಇಲ್ಲ, ಎಲ್ಲವೂ ಸುಳ್ಳು. ಸತ್ಯದ ಅಂಶವೇ ಇಲ್ಲ. ಸುಳ್ಳು ಮಾಯೆ, ಸುಳ್ಳು ಕಾಯವೆಂದು ಗಾಯನವಿದೆ. ಇದಕ್ಕೆ ಅರ್ಥವಿರಬೇಕಲ್ಲವೇ? ಇಲ್ಲಿರುವುದೆಲ್ಲವೂ ಸುಳ್ಳು. ಇದು ಜ್ಞಾನದ ಮಾತಾಗಿದೆ. ಅಂದರೆ ಗ್ಲಾಸಿಗೆ ಗ್ಲಾಸ್ ಎಂದು ಹೇಳುವುದು ಸುಳ್ಳಂದಲ್ಲ. ಭಕ್ತಿ ಮಾರ್ಗದಲ್ಲಿ ತಂದೆಯ ಬಗ್ಗೆ ಸುಳ್ಳನ್ನೇ ಹೇಳುತ್ತಾರೆ. ಸತ್ಯವನ್ನು ಹೇಳುವರು ಒಬ್ಬರೇ ತಂದೆಯಾಗಿದ್ದಾರೆ. ನೀವೀಗ ತಿಳಿದುಕೊಂಡಿದ್ದೀರಿ. ತಂದೆಯು ಬಂದು ಸತ್ಯವಾದ ಸತ್ಯನಾರಾಯಣ ಕಥೆಯನ್ನು ತಿಳಿಸುತ್ತಾರೆ. ಮತ್ತು ರತ್ನಗಳಲ್ಲಿಯೂ ನಕಲಿ ಇರುತ್ತದೆ ಅಲ್ಲವೇ? ಇತ್ತೀಚೆಗಂತೂ ಸುಳ್ಳಿನ ಬಹಳಷ್ಟು ಸೋಯಿದೆ. ನಕಲಿ ವಸ್ತುಗಳ ಹೊಳಪು ಇಷ್ಟೊಂದು ಇರುತ್ತದೆ, ಅಪ್ಪಟವಾದುದಕ್ಕಿಂತಲೂ ಹೆಚ್ಚು. ಈ ನಕಲಿ ಹರಳುಗಳು ಮೊದಲು ಇಷ್ಟೊಂದು ಇರಲಿಲ್ಲ. ಈಗ ಕೊನೆಯಲ್ಲಿ ವಿದೇಶದಿಂದ ಬಂದಿದೆ. ನಕಲಿಯಾದದನ್ನು ಸತ್ಯವಾದವರ ಜೊತೆ ಸೇರಿಸಿಬಿಡುತ್ತಾರೆ. ಇದು ಗೊತ್ತಾಗುವುದೇ ಇಲ್ಲ. ಮತ್ತೆ ಇಂತಹ ವಸ್ತುಗಳು ಹೊರಬಂದಿವೆ. ಅವುಗಳ ಮೂಲಕ ಪರಿಶೀಲನೆ ಮಾಡುತ್ತಾರೆ. ಮುತ್ತುಗಳು ಸಹ ಇಷ್ಟು ನಕಲಿಯಾದುದು ಬಂದಿದೆ. ಸ್ವಲ್ಪ ವ್ಯತ್ಯಾಸವೂ ಇಲ್ಲ. ಈಗ ನೀವು ಮಕ್ಕಳಿಗೆ ಯಾವುದೇ ಸಂಶಯ ಇರುವುದಿಲ್ಲ. ಸಂಶಯ ಬುದ್ಧಿಯವರು ಬರುವುದೂ ಇಲ್ಲ. ಪ್ರದರ್ಶನಿಯಲ್ಲಿ ಎಷ್ಟೊಂದು ಮಂದಿ ಬರುತ್ತಾರೆ. ತಂದೆ ತಿಳಿಸುತ್ತಾರೆ, ಈಗ ದೊಡ್ಡ ದೊಡ್ಡ ಅಂಗಡಿಗಳನ್ನು ತೆರೆಯಿರಿ. ಇದೆಂದೇ ನಿಮ್ಮ ಸತ್ಯವಾದ ಅಂಗಡಿಯಾಗಿದೆ. ನೀವು ಸತ್ಯವಾದ ಅಂಗಡಿಯನ್ನು ತೆರೆಯುತ್ತೀರಿ. ದೊಡ್ಡ ದೊಡ್ಡ ಸನ್ಯಾಸಿಗಳದು ದೊಡ್ಡ ದೊಡ್ಡ ಅಂಗಡಿ ಇರುತ್ತದೆ. ಅಲ್ಲಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗುತ್ತಾರೆ. ಅಂದಾಗ ನೀವು ಸಹ ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನು ತೆರೆಯಿರಿ. ಭಕ್ತಿ ಮಾರ್ಗದ ಸಾಮಗ್ರಿಗಳನ್ನು ಸಂಪೂರ್ಣ ಭಿನ್ನವಾಗಿದೆ. ಭಕ್ತಿಯ ಆರಂಭದಿಂದಲೂ ನಡೆದು ಬಂದಿದೆ ಎಂದು ಹೇಳುವುದಿಲ್ಲ. ಜ್ಞಾನದಿಂದ ಸದ್ಗತಿ ಅರ್ಥಾತ್ ದಿನವಾಗುತ್ತದೆ. ಅಲ್ಲಿ ಸಂಪೂರ್ಣ ನಿರ್ವಿಕಾರಿ ವಿಶ್ವದ ಮಾಲೀಕರಿದ್ದರು. ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು. ಸೂರ್ಯವಂಶಿ ಮತ್ತು ಚಂದ್ರವಂಶಿಯರನ್ನು ಬಿಟ್ಟರೆ ಮತ್ಯಾವುದೇ ಧರ್ಮವಿರಲಿಲ್ಲ ಎಂಬ ಮಾತು ಮನುಷ್ಯರಿಗೆ ತಿಳಿದಿಲ್ಲ. ಮಕ್ಕಳು ಗೀತೆಯನ್ನು ಕೇಳಿದಿರಿ. ಕೊನೆಗೂ ಆ ಸಂಗಮದ ದಿನ ಇಂದು ಬಂದಿತು. ನಾವು ಬಂದು ನಮ್ಮ ಬೇಹದ್ದಿನ ತಂದೆಯೊಂದಿಗೆ ಮಿಲನ ಮಾಡಿದೆವು. ಬೇಹದ್ದಿನ ಆಸ್ತಿಯನ್ನು ಪಡೆಯುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ. ಕೊನೆಗೂ ಆ ದಿನ ಬಂದಿತು. ಇದು ಸತ್ಯಯುಗದಲ್ಲಿ ಹೇಳುವುದಿಲ್ಲ. ಕೊನೆಗೂ ಬಹಳಷ್ಟು ಆಹಾರ ದಾನಗಳಿರುವುದಿಲ್ಲ. ಇದಾಗುವುದೇ ಎಂದು ಮನುಷ್ಯರು ತಿಳಿಯುತ್ತಾರೆ. ಸ್ವರ್ಗದ ಸ್ಥಾಪನೆಯನ್ನು ನಾವು ಮಾಡುತ್ತೇವೆ ಎಂದು ತಿಳಿಯುತ್ತಾರೆ. ವಿದ್ಯಾರ್ಥಿಗಳದು ಬಿಸಿ ರಕ್ತವಾಗಿದೆ. ಆದ್ದರಿಂದ ಇವರು ಬಹಳ ಸಹಯೋಗ ನೀಡುವರೆಂದು ತಿಳಿಯುತ್ತಾರೆ. ಆದ್ದರಿಂದಲೇ ಸರ್ಕಾರ ಯುವಕರಿಗಾಗಿ ಬಹಳ ಪರಿಶ್ರಮ ಪಡುತ್ತದೆ. ಆದರೆ ಮತ್ತೆ ಅವರೇ ಕಲ್ಲುಗಳನ್ನು ಎಸೆಯುತ್ತಾರೆ.
ಅವರದು ಬಿಸಿ ರಕ್ತವೆಂದು ಹೇಳಲಾಗುತ್ತದೆ. ಆದರೆ ಈಗಂತೂ ಬಿಸಿ ರಕ್ತದ ಮಾತೇ ಇಲ್ಲ. ಅವರದು ರಕ್ತ ಸಂಬಂಧವಾಗಿದೆ. ನಿಮ್ಮದು ಆತ್ಮಿಕ ಸಂಬಂಧವಾಗಿದೆ. ಬಾಬಾ, ನಾನು ತಮ್ಮ 2 ತಿಂಗಳ ಮಗುವಾಗಿದ್ದೇನೆ, ಹೇಳುತ್ತಿರಲಿವೆ. ಕೆಲವು ಮಕ್ಕಳು ಅಲೌಕಿಕ ಜನ್ಮದಿನವನ್ನು ಆಚರಿಸಬೇಕು. ನಾವು ಬ್ರಾಹ್ಮಣರಿಗೆ ತಿಳಿಸುತ್ತೇವೆ. ಅಂದ ಮೇಲೆ ಈಶ್ವರ ಜನ್ಮದಿನವನ್ನು ಆಚರಿಸಬೇಕಲ್ಲವೇ? ಅದು ಅಸುರಿ ಜನ್ಮ, ಇದು ಈಶ್ವರ ಜನ್ಮವಾಗಿದೆ. ರಾತ್ರಿ ಹಗಲಿನ ಅಂತರವಿದೆ. ಆದರೆ ಇದು ನಿಶ್ಚಯದಲ್ಲಿ ಕುಳಿತುಕೊಳ್ಳಬೇಕಾಗಿದೆ. ಈ ರೀತಿ ಆಗಬಾರ್ದು. ಈಶ್ವರ ಜನ್ಮ ಅದನ್ನು ಆಚರಿಸಿ ಮತ್ತೆ ಹೋಗಿ ಅಸುರಿ ಜನ್ಮದಲ್ಲಿ ಹೋಗಿ ಬೀಳುವುದಲ್ಲ. ಕೊನೆಗೂ ಹೀಗೂ ಆಗುತ್ತದೆ. ಈಶ್ವರ ಜನ್ಮದಿನವನ್ನು ಆಚರಿಸುತ್ತಾ ಮತ್ತೆ ಹೋಗಿ ಮಾಯೆಯ ಸುಳಿಯಲ್ಲಿ ಬೀಳುತ್ತಾರೆ. ಇತ್ತೀಚೆಗಂತೂ ವಿವಾಹದ ದಿನವನ್ನು ಆಚರಿಸಿಕೊಳ್ಳುತ್ತಾರೆ. ವಿವಾಹವನ್ನು ಹೇಗೆ ಒಳ್ಳೆಯ ಶುಭ ಕಾರ್ಯವೆಂದು ತಿಳಿಯುತ್ತಾರೆ. ನರಕದಲ್ಲಿ ಹೋಗುವ ದಿನವನ್ನು ಆಚರಿಸುತ್ತಾರೆ. ಆಶ್ಚರ್ಯವಲ್ಲವೇ? ತಂದೆ ಎಲ್ಲಾ ಮಾತುಗಳನ್ನು ತಿಳಿಸುವುದಾಗಿ ಈಗ ನೀವಂತೂ ಈಶ್ವರ ಜನ್ಮದಿನವನ್ನು ಬ್ರಹ್ಮರವರ ಜೊತೆಯಲ್ಲಿಯೇ ಆಚರಿಸಬೇಕಾಗಿದೆ. ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ, ನಾವು ಜನ್ಮದಿನವನ್ನು ಆಚರಿಸುತ್ತೇವೆ ಎಂದರೆ ಶಿವ ತಂದೆಯು ನೆನಪಲ್ಲಿರುವುದು. ಯಾವ ಮಕ್ಕಳು ನಿಶ್ಚಯ ಬುದ್ಧಿವರಾಗಿದ್ದಾರೆಯೋ ಅವರೇ ಜನ್ಮದಿನವನ್ನು ಆಚರಿಸಿಕೊಳ್ಳಬೇಕು. ಆ ಅಸುರಿ ಜನ್ಮವೇ ಮರೆತು ಹೋಗಲಿ, ಧರ್ಮವೇ ಈ ಸಲಹೆ ಕೊಡುತ್ತಾರೆ. ಅದು ಪಕ್ಕಾ ನಿಶ್ಚಯ ಇದ್ದಾಗ ಮಾತ್ರ ಬಾಬಾ, ನಾವಂತೂ ನಿಮ್ಮವರಾಗ್ಬಿಟ್ಟೆವು, ನಮಗಾಗಿ ಮತ್ತಾರು ಇಲ್ಲ. ಈ ರೀತಿ ಇದ್ದಾಗ ಅಂತಿಮ ಸಂಸ್ಕೃತಿಯೇ ಗತಿಯಾಗುವುದು. ಅಂತಿಮ ಸ್ಮೃತಿಯಂತೆ ಗತಿಯಾಗುವುದು. ತಂದೆಯ ನೆನಪಿನಲ್ಲಿ ಶರೀರವನ್ನು ಬಿಟ್ಟರೆ ಇನ್ನೊಂದು ಜನ್ಮ ಒಳ್ಳೆಯದು ಸಿಗುವುದು. ಇಲ್ಲದಿದ್ದರೆ ಅಂತ್ಯದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಣೆ ಮಾಡಿದರೋ ಅವರಿಗೆ ಅಂಥದ್ದೇ ಜನ್ಮ ಸಿಗುತ್ತದೆ. ಇದು ಗ್ರಂಥದಲ್ಲಿದೆ. ಮತ್ತು ಇನ್ನೂ ಕೆಲವರು ಅಂತಿಮ ಸಮಯವು ಗಂಗಾ ತೀರದಲ್ಲಿ ಪ್ರಾಣ ಬಿಡಬೇಕೆಂದು ಹೇಳುತ್ತಾರೆ. ಇವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ. ತಂದೆಯು ತಿಳಿಸುತ್ತಾರೆ, ಶರೀರವನ್ನು ಬಿಡುವಾಗಲೂ ಸುದರ್ಶನ ಚಕ್ರಧಾರಿಗಳಾಗಿ ಬುದ್ಧಿಯಲ್ಲಿ ತಂದೆ ಮತ್ತು ಚಕ್ರವು ನೆನಪಿರಲಿ. ಅಂದ ಮೇಲೆ ಈಗಿನಿಂದ ಪುರುಷಾರ್ಥವನ್ನು ಮಾಡಿದಾಗಲೇ ಅಂತ್ಯಕಾಲದಲ್ಲಿ ನೆನಪು ಬರುವುದು. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ. ಏಕೆಂದರೆ ನೀವು ಮಕ್ಕಳು ಅಶರೀರಿಯಾಗಿ ಹಿಂತಿರುಗಿ ಹೋಗಬೇಕಾಗಿದೆ. ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ಸತೋಪ್ರಧಾನರಿಂದ ತಮೋಪ್ರಧಾನರಾಗಿದ್ದೀರಿ. ಈಗ ಮತ್ತೆ ತಮೋಪ್ರಧಾನರಾಗಬೇಕಾಗಿದೆ. ಈ ಸಮಯದಲ್ಲಿ ಆತ್ಮವೇ ಅಪವಿತ್ರವಾಗಿದೆ. ಅಂದ ಮೇಲೆ ಅದಕ್ಕೆ ಪವಿತ್ರವಾದ ಶರೀರವು ಹೇಗೆ ಸಿಗುತ್ತದೆ? ತಂದೆಯು ಬಹಳಷ್ಟು ಉದಾಹರಣೆಗಳನ್ನು ತಿಳಿಸಿದ್ದಾರೆ. ಏಕೆಂದರೆ ವಜ್ರ ವ್ಯಾಪಾರಿ ಅಲ್ಲವೇ? ತುಕ್ಕು ಚಿನ್ನದಲ್ಲೇ ಬೀಳುತ್ತದೆ, ಆಭರಣದಲ್ಲ. 24 ಕ್ಯಾರೆಟ್ ಚಿನ್ನದಿಂದ 22 ಕ್ಯಾರೆಟ್ಗಳನ್ನು ಮಾಡಬೇಕೆಂದರೆ ಅದಕ್ಕೆ ಬೆಳ್ಳಿಯನ್ನು ಬೆರೆಸುತ್ತಾರೆ. ಈಗಂತೂ ಚಿನ್ನವೇ ಇಲ್ಲ, ಎಲ್ಲದರಿಂದ ತರಿಸಿಕೊಳ್ಳುತ್ತಿರುತ್ತಾರೆ. ಇತ್ತೀಚೆಗೆ ನೋಟುಗಳನ್ನು ಸಹ ನೋಡಿ ಹೇಗೆ ತಯಾರಿಸುತ್ತಾರೆ. ಅದು ಕಾಗದವೂ ಅಲ್ಲ. ಮಕ್ಕಳಿಗೆ ತಿಳಿದಿದೆ. ಕಲ್ಪವೂ ಇದೇ ರೀತಿ ಆಗುತ್ತಾ ಬಂದಿದೆ. ಲಾಕರ್ಸ್ ಇತ್ಯಾದಿಗಳನ್ನು ತರಿಸುತ್ತಾರೆ. ಹೇಗೆ ಕೆಲವರ ಮನೆಗಳನ್ನು ಶೋಧಿಸುತ್ತಾರಲ್ಲವೇ? ಗಾಯನವೂ ಇದೆ. ಕೆಲವರದು ಮನ್ನಪಾಲಾಯಿತು, ಇನ್ನು ಕೆಲವರದು ಬೆಂಕಿಯು ಸಹ ಬಹಳ ಜೋರಾಗಿ ಹತ್ತಿಕೊಳ್ಳುತ್ತದೆ. ಮಕ್ಕಳು ತಿಳಿದುಕೊಂಡಿದ್ದೀರಿ, ಇದೆಲ್ಲವೂ ಆಗಲಿದೆ. ಆದ್ದರಿಂದ ನೀವು ಭವಿಷ್ಯಕ್ಕಾಗಿ ತಮ್ಮ ಬ್ಯಾಗೇಜ್ ಅನ್ನು ತಯಾರು ಮಾಡಿಕೊಳ್ಳುತ್ತಿದ್ದೀರಿ. ಮತ್ತಾರಿಗೂ ತಿಳಿದಿಲ್ಲ, ನಿಮಗೆ 21 ಜನ್ಮಗಳಿಗಾಗಿ ಆಸ್ತಿ ಸಿಗುತ್ತದೆ. ನಿಮ್ಮ ಹಣದಿಂದಲೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಿ. ಮತ್ತೆ ಅದರಲ್ಲಿ ನೀವೇ ನಿವಾಸ ಮಾಡುತ್ತೀರಿ. ನೀವು ಮಕ್ಕಳು ತಮ್ಮದೇ ಪುರುಷಾರ್ಥದಿಂದ ತಮಗೆ ತಾವೇ ರಾಜತಿಲಕವನ್ನು ಇಟ್ಟುಕೊಳ್ಳುತ್ತೀರಿ. ಬಡವರ ಬಂಧುವಾದ ತಂದೆಯು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಆದರೆ ತಮ್ಮ ವಿದ್ಯಾಭ್ಯಾಸದಿಂದಲೇ ಆಗುತ್ತೀರಿ, ಕೃಪೆ ಅಥವಾ ಆಶೀರ್ವಾದದಿಂದಲ್ಲ. ಶಿಕ್ಷಕರಿಗಂತೂ ಓದಿಸುವುದು ಅವರ ಧರ್ಮವಾಗಿದೆ. ಕೃಪೆಯ ಮಾತಿಲ್ಲ. ಶಿಕ್ಷಕರಿಗೆ ಸರ್ಕಾರದಿಂದ ಸಂಬಳವು ಸಿಗುತ್ತದೆ, ಆದ್ದರಿಂದ ಅವಶ್ಯವಾಗಿ ಓದಿಸುತ್ತಾರೆ.
ಇಷ್ಟು ದೊಡ್ಡ ಬಹುಮಾನವು ಸಿಗುತ್ತದೆ. ಆದ್ದರಿಂದ ಪದ್ಮಾಪತಿಗಳಾಗುತ್ತೀರಿ. ಕೃಷ್ಣನ ಪಾದಗಳಲ್ಲಿ ಕಮಲದ ಗುರುತನ್ನು ತೋರಿಸುತ್ತಾರೆ. ನೀವಿಲ್ಲಿಗೆ ಭವಿಷ್ಯದಲ್ಲಿ ಪದ್ಮಾಪತಿಗಳಾಗಲು ಬಂದಿದ್ದೀರಿ. ನೀವು ಬಹಳ ಸುಖಿ, ಸಾಹುಕಾರ, ಅಮರರಾಗುತ್ತೀರಿ. ಕಾಲದ ಮೇಲೆ ವಿಜಯ ಗಳಿಸುತ್ತೀರಿ. ಈ ಮಾತುಗಳನ್ನು ಮನುಷ್ಯರು ತಿಳಿಯಲು ಸಾಧ್ಯವಿಲ್ಲ. ನಿಮ್ಮ ಆಯುಷ್ಯ ಪೂರ್ಣವಾಗುವುದು, ಅಮರಾಗುತ್ತೀರಿ. ಇದಕ್ಕಾಗಿ ಅವರು ಪಾಂಡವರ ಚಿತ್ರಗಳನ್ನು ಬಹಳ ಬೃಹತ್ಕಾರವಾಗಿ ಮಾಡಿಬಿಟ್ಟಿದ್ದಾರೆ. ಪಾಂಡವರು ಇಷ್ಟು ಬೃಹತ್ಕಾರವಾಗಿದ್ದಾರೆಂದು ತಿಳಿಯುತ್ತಾರೆ. ಸತ್ಯವಾಗಿ ಪಾಂಡವರಂತೂ ನೀವಾಗಿದ್ದೀರಿ. ಎಷ್ಟು ರಾತ್ರಿ ಹಗಲಿನ ಅಂತರವಿದೆ. ಯಾವುದೇ ಮನುಷ್ಯರು ಹೆಚ್ಚು ಉದ್ದವಂತೂ ಇರುವುದಿಲ್ಲ. ಹೆಚ್ಚೆಂದರೆ 6 ಅಡಿ ಇರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಮೊಟ್ಟ ಮೊದಲಿಗೆ ಶಿವತಂದೆಯ ಭಕ್ತಿಯು ನಡೆಯುತ್ತದೆ. ಅಲ್ಲಂತೂ ದೊಡ್ಡದಾಗಿ ಮಾಡುವುದಿಲ್ಲ. ಮೊದಲು ಶಿವತಂದೆಯ ಅವ್ಯಭಿಚಾರಿ ಭಕ್ತಿಯು ನಡೆಯುತ್ತದೆ. ನಂತರ ದೇವತೆಗಳ ಮೂರ್ತಿಗಳನ್ನು ಮಾಡುತ್ತಾರೆ. ನಂತರ ಅವರ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡುತ್ತಾರೆ. ಮತ್ತೆ ಪಾಂಡವರ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿಸುತ್ತಾರೆ. ಪೂಜೆಗಾಗಿ ಇವೆಲ್ಲ ಚಿತ್ರಗಳು ತಯಾರಾಗುತ್ತವೆ. ಲಕ್ಷ್ಮಿಯ ಪೂಜೆಯನ್ನು ವರ್ಷಕ್ಕೊಂದು ಬಾರಿ ಮಾಡುತ್ತಾರೆ. ಜಗದಂಬೆ ಪೂಜೆಯನ್ನು ನಿತ್ಯವೂ ಮಾಡುತ್ತಿರುತ್ತಾರೆ. ಇದನ್ನು ತಂದೆಯು ತಿಳಿಸುತ್ತಾರೆ. ನಿಮ್ಮದು ಡಬಲ್ ಪೂಜೆಯಾಗಿದೆ. ನನಗಂತೂ ಕೇವಲ ಆತ್ಮನ ರೂಪದಲ್ಲಿ, ಅಂದರೆ ಲಿಂಗದ ರೂಪದಲ್ಲಿ ಪೂಜೆ ನಡೆಯುತ್ತದೆ. ಆದರೆ ನಿಮಗೆ ಸಾಲಿಗ್ರಾಮಗಳ ರೂಪದಲ್ಲಿಯೂ ಮತ್ತು ದೇವತೆಗಳ ರೂಪದಲ್ಲಿಯೂ ಪೂಜೆ ನಡೆಯುತ್ತದೆ. ರುದ್ರ ಯಜ್ಞವನ್ನು ರಚಿಸಿದಾಗ ಎಷ್ಟೊಂದು ಸಾಲಿಗ್ರಾಮಗಳನ್ನು ಮಾಡುತ್ತಾರೆ ಅಂದಾಗ ಯಾರು ದೊಡ್ಡವರಾದರು? ಆದ್ದರಿಂದ ತಂದೆಯು ಮಕ್ಕಳಿಗೆ ನಮಸ್ಕಾರ ಮಾಡುತ್ತಾರೆ. ಎಷ್ಟು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ತಂದೆಯು ಎಷ್ಟು ಗುಹ್ಯಾದ ಮಾತುಗಳನ್ನು ತಿಳಿಸುತ್ತಾರೆ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ನಮ್ಮನ್ನು ಭಗವತಿಯನ್ನಾಗಿ ಮಾಡಲು ಭಗವಂತನೇ ನಮಗೆ ಓದಿಸುತ್ತಾರೆ. ಆದ್ದರಿಂದ ಎಷ್ಟೊಂದು ಅಭಿನಂದನೆಗಳನ್ನು ತಿಳಿಸಬೇಕು. ತಂದೆ ನೆನಪಿನಿಲ್ಲದಾಗ ಸ್ವಪ್ನಗಳು ಬಹಳ ಒಳ್ಳೆಯ ಬರುತ್ತವೆ. ಸಾಕ್ಷಾತ್ಕಾರವಾಗುತ್ತದೆ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಮೀತ ಬಾಪ್ತದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೇ ನಮಸ್ತೆ. हम रूहानी बच्चों की रूहानी बाप दादा को याद कर और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया ವಾಹ ಬಾಬಾ ಉಹ. ಧಾರಣೆಗಾಗಿ ಮತ್ತೆ ಸಾರ 1ನೇ ಪಾಯಿಂಟ್ ಆಗಿದೆ. ತಮ್ಮ ಈಶ್ವರಿಯ ಅಲೌಕಿಕ ಜನ್ಮದಿನವನ್ನು ಆಚರಿಸಬೇಕಾಗಿದೆ. ಆತ್ಮಿಕ ಸಂಬಂಧವನ್ನು ನೀಡಬೇಕಾಗಿದೆ, ರಕ್ತ ಸಂಬಂಧವಲ್ಲ. ಆಸುರಿ ದೈಹಿಕ ಜನ್ಮದಿನವನ್ನು ರದ್ದುಗೊಳಿಸಬೇಕು. ಅದು ಮತ್ತೆ ನೆನಪಿಗೂ ಬರಬಾರದು. 2ನೇ ಪಾಯಿಂಟ್ ಆಗಿದೆ. ತಮ್ಮ ಬ್ಯಾಗೇಜ್ ಅನ್ನು ಭವಿಷ್ಯಕ್ಕಾಗಿ ತಯಾರು ಮಾಡಿಕೊಳ್ಳಬೇಕಾಗಿದೆ. ತಮ್ಮ ಹಣವನ್ನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ಸಫಲ ಮಾಡಬೇಕಾಗಿದೆ. ತನ್ನ ಪುರುಷಾರ್ಥದಿಂದ ತನಗೆ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಬೇಕಾಗಿದೆ. ವರದಾನ: ಸ್ನೇಹ ಮತ್ತು ಸಹಯೋಗದ ವಿಧಿಯ ಮೂಲಕ ಯಜ್ಞ ಸಹಯೋಗಿ ಆಗುವಂತಹ ಸಹಜ ಯೋಗಿ ಭವ. ಬಾಪ್ ಸಾದರವರಿಗೆ ಮಕ್ಕಳ ಮೇಲೆ ಮಕ್ಕಳ ಸ್ನೇಹ ಇಷ್ಟವಾಗಿದೆ. ಯಾರು ಯಜ್ಞ ಸ್ನೇಹಿ ಮತ್ತು ಸಹಯೋಗಿ ಆಗುತ್ತಾರೆ, ಅವರು ಸಹಜ ಯೋಗಿ ಸ್ವತಃವಾಗಿ ಆಗಿಬಿಡುತ್ತಾರೆ. ಸಹಯೋಗಿ ಸಹಜಯೋಗಿಯಾಗಿದ್ದಾರೆ. ದಿಲ್ವಾಲ್ ತಂದೆಗೆ ಹೃದಯದ ಸ್ನೇಹ ಮತ್ತು ಹೃದಯದ ಸಹಯೋಗದ ಪ್ರಿಯವಾಗಿದೆ. ಸಣ್ಣ ಹೃದಯದವರು ಸಣ್ಣ ವ್ಯವಹಾರದಲ್ಲಿ ಖುಷಿಯಾಗಿ ಬಿಡುತ್ತಾರೆ ಮತ್ತು ವಿಶಾಲ ಹೃದಯದವರು ಬೇಹದ್ದಿನ ವ್ಯವಹಾರ ಮಾಡುತ್ತಾರೆ. ತಲೆ ಸ್ನೇಹದ್ದಾಗಿದೆ, ವಸ್ತುವಿನಲ್ಲ. ಆದ್ದರಿಂದ ಸುಧಾಮನ ಹಸಿ ಅವಲಕ್ಕಿಯ ಗಾಯನವಿದೆ. ಹಾಗೆ ಬಲೆ ಯಾರು ಎಷ್ಟಾದರೂ ಕೊಡಲಿ, ಆದರೆ ಸ್ನೇಹ ಇಲ್ಲದೆ ಹೋದರೆ ಜಮಾ ಆಗುವುದಿಲ್ಲ. ಸ್ನೇಹದಿಂದ ಸ್ವಲ್ಪವಾದರೂ ಜಮಾ ಮಾಡಿದರಾದರೆ ಅದು ಪದಂದಷ್ಟು ಆಗಿಬಿಡುತ್ತದೆ. ಸ್ಲೋಗನ್: ಸಮಯ ಮತ್ತು ಶಕ್ತಿ ವ್ಯರ್ಥವಾಗಿ ಹೋಗಬಾರದು. ಅದಕ್ಕಾಗಿ ಮೊದಲು ಯೋಚಿಸಿ, ನಂತರ ಮಾಡಿ. ಅಗತ್ಯ ಸೂಚನೆ: ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜಲಾರೂಪಿಯನ್ನಾಗಿ ಮಾಡಿ. ಬಾಪ್ತದ ಮಕ್ಕಳಿಗೆ ವಿಶೇಷ ಸೂಚನೆ ಕೊಡುತ್ತಿದ್ದಾರೆ. ಮಕ್ಕಳೇ, ಈಗ ತೀವ್ರ ಪುರುಷಾರ್ಥದ ಲಗನ್ನನ್ನು ಅಗ್ನಿ ರೂಪದಲ್ಲಿ ತನ್ನಿ, ಜ್ವಾಲಾಮುಖಿಯಾಗಿರಿ. ಏನೆಲ್ಲ ಮನಸ್ಸಿನ ಸಂಬಂಧ ಸಂಪರ್ಕದ ಲೆಕ್ಕಾಚಾರ ಉಳಿದಿದೆ, ಅವುಗಳನ್ನೆಲ್ಲ ಜ್ವಾಲಾರೂಪದ ನೆನಪಿನಿಂದ ಭಸ್ಮ ಮಾಡಿರಿ. ಓಂ ಶಾಂತಿ.